ಅದು ಯಾವ ನಂಬರ್ ಕೊಟ್ಟರು ಅಂತಾನೆ ಗೊತ್ತಿಲ್ಲ. ಎಲ್ಲಿರೋದು? ನನ್ನ ಗಂಡ 18ನೇ ವಯಸ್ಸಿನಿಂದಲೇ ಕೇಳಿ ತಿಂತಾ ಇದ್ರು. ನನಗೆ ನನ್ನ ಮಗ ಅಕ್ಕ ಅಂತ ನೋಡ್ಕೊತಾನೆ, ನನ್ನ ಮಗ ಹೆಂಡತಿ ಅಂತ ನೋಡ್ಕೊತಾನೆ. ನನಗಂತೂ ನಿಜ ಗೊತ್ತಾಯ್ತಲ್ಲ. ನನ್ನ ಹತ್ರ ಕಾಸು ಇಲ್ಲ ಅಮ್ಮ, ನನ್ನ ಹತ್ರ ದುಡ್ಡು ಇಲ್ಲ, ಪೈಸಾ ಇಲ್ಲ ಅಮ್ಮ. ಯಾಕೆ ಕೊಟ್ಟಾರೆ ನನಗೆ? ಆಂಟಿ ಫುಲ್ ಸೆಕೆಂಡ್ ಪಿ ತಮ್ಮಾಗಿ ನೀವು ನನಗೆ ಒಂದು ಫೋನ್ ಕೊಡ್ಸೋರಲ್ಲ, ಐಫೋನ್. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್. ಏನಂತ ಅಂದರೆ ಇವತ್ತು ಬಗೀರಾ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಹಂಗಾಗಿ ಹೆಂಗೆ ಎಂಜಾಯ್ ಮಾಡ್ತೀವಿ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಆಮೇಲೆ ಇವತ್ತೇನಂತ ಅಂದರೆ ನಾವು ಅಮ್ಮಂಗೆ ಸ್ವಲ್ಪ ಮಾಡ್ರನ್ನಾಗಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಬಾಸ್ ಹಾಕೋತಾ ಇದೆ ಅಂತ ಸ್ವಲ್ಪ ಕಾಸ್ಟ್ಯೂಮ್ನ ತೊಗೊಬಂದಿದ್ದೀವಿ. ನೋಡೋಣ ಹೆಂಗೆ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಅಂತ ನೋಡೋಣ, ಬನ್ನಿ ಹೆಂಗೆ ಕಾಣಿಸ್ತಾರೆ ಅಂತ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಪಿಕ್ಚರ್ಗೆ ಟೈಮ್ ಆಗೈತೆ. ಇಲ್ಲಿ ದೀಪ ಅನ್ಸ್ಕೊಂಡು ಕೂತವ್ರೆ ಅಲ್ಲ ಅಮ್ಮ. ಎತ್ತು ಏನೋ ಮಾಡವ್ ನೀವು ಇಷ್ಟೊಂದು ಬರೀ ಇದು ಉರಿತಾರೆ ಅಂದ್ರೆ ಬಿಸಿ ಸುಟ್ಬಿಡ್ತು ನನ್ನ ಕೈಗೆ. ನನ್ನ ಕೈ ಸುಟ್ಕೊಂಡೆ ಬಾಯ್ಸ್, ಬಸ್ ನನ್ನ ಕೈ ಸುಟ್ಕೊಂಡೆ. ಇನ್ನ ಸುಡ್ಕೊ ನೋಡಿ ಹಿಂಗಾಗೈತೆ. ಇಕ್ಬಿಟ್ಟ ನೀನೇ? ಇನ್ನೇನ್ ಮಾಡ್ಲಿ, ನಾನು ಸುಟ್ಕೊಂಡಲ್ಲ ನಿನ್ನಿಂದ. ಅದು ಸ್ಪ್ರೇ ಐತಲ್ಲ ತಗೊಂಡ್ ಛತ್ರಿ ಕೆಲಸ ಮಾಡಿ ನಂದವನೇ ಚುರ್ ಅಂತ ಹಸ್ವಾಗ ನನ್ಗೆ ಗೊತ್ತಾಗಲ್ಲ. ಅಷ್ಟು ಚುರ್ ಅಂತ ಹತ್ಸೋ ಗೊತ್ತಾಗಲ್ವಲ್ಲ ಒಂಚೂರು ಅಂತೆ. ನನ್ನ ಕೈಯೇ ಸುಟ್ಟು ನೋಡ್ರಿ ಎಷ್ಟು ರೆಡ್ ಆಗೈತೆ ನೋಡಿ. ಇನ್ನೊಂದ್ ಸ್ವಲ್ಪ ಅಯ್ಯ ಈ ಅಮ್ಮ ಒಳ್ಳೆ ಯಾವಾಗ ಲೇಟ್ ಮಾಡುತ್ತೆ. ಮುದ್ದಂಗ್ ಕರೀಲ ಇಲ್ಲಿಂದಾನೆ. ಏನು ಗೊತ್ತಾ ಗಾಯ್ಸ್, ನೋಡಿ ಮೋಡ ಹೆಂಗೈತೆ ಅಂತ ತೋರಿಸ್ತೀನಿ. ಈ ಕಡೆ ಇಟ್ಕೋ, ಫೋನ್ ಬಿದೋಗಲ್ವಾ? ಸೈಕ್ ಆಗಿದೆ ತಾನೆ ಗೈಸ್. ನನ್ನ ಮೊಬೈಲಲ್ಲಿ ಜಾಸ್ತಿ ವ್ಲಾಗ್ ಮಾಡೋದೇ ಇವನು ಗೈಸ್. ನನ್ನ ಮೊಬೈಲ್ ಸ್ಟೋರೇಜ್ ಎಲ್ಲ ಫಿಲ್ ಮಾಡಾಕ್ಬಿಟ್ಟಿದ್ದಾನೆ. ಅವ್ನು ಹೊಸ ಫೋನ್ ತೊಗೊಳ್ಳಿ, ಅವಾಗ ಅವ್ನು ಕೊಡದೆ ಹೋಗ್ಲಿ ಫೋನ್ ಅವಾಗಿದೆ. ಗಾಯ್ಸ್ 16 Pro Max ತಗೋತಾ ಇದ್ದಾರೆ ಅವರು, ಹೇಳ್ಬೇಡ ಅಂತ ಇದ್ದಾರೆ. ನಾನು ಆದರೂ ಹೇಳ್ತೀನಿ. ಕಟ್ ಮಾಡಿ ಬಸ್ ಹಾಕ್ಬೇಡಿ. ಏನು ಇನ್ನೊಂದ್ಸಲ ಮಾಡಿ. ನನ್ನ ಹತ್ರ ಕಾಸಿಲ್ಲ ಅಮ್ಮ, ನನ್ನ ಹತ್ರ ದುಡ್ಡಿಲ್ಲ, ಪೈಸಾ ಇಲ್ಲ ಅಮ್ಮ. ಯಾಕೆ ಕೊಟ್ಟಾರೆ ನಂಗೆ? ಓವರ್ ಆಕ್ಟಿಂಗ್ ಮಾಡುವಂತ ಅಂದ್ರೆ ಚೆನ್ನಾಗಿ ಮಾಡ್ತಾರೆ. ಲಡ್ಡು 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 ಅವನು ಕಿವಿನೇ ಕೇಳಿಸ್ತಲ್ಲ ಲಡ್ಡು. ಅಂತ ಯಾಕೋ ಗಾಂಚಲಿನ ತಿಕ್ಕೊಂಡ್ಕೊಂಡು ಕಡೆ ಬಾರ. ನೋಡ್ರಿ ಹೆಂಗ್ ಬೈತಾರೆ ಗಾಯ್ಸ್. ಲಡ್ಡು ಏ ಲಡ್ಡು, ಕಿವಿ ಕೇಳಿಸಲ್ವೇನಾ ನಿಂಗೆ? ಇಲ್ಲಿ ಮೇಲ್ ನೋಡು. ಹಾಯ್ ಅಲ್ಲಿ 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 ನಿಂತು ನೋಡಿ, ಅಲ್ಲಿ ಅಲ್ಲಿ ಅಲ್ಲಿ. ಅಯ್ಯ ಲಡ್ಡು, ಅವನು ಓಡ್ ಬತ್ತವನೆ ಅಲೆ. ಫೋನ್ ಅಂತೆ, ಫೋನು ಬಡೂರ್ ಫೋನ್ ಅಪ್ಪ. ಯಾವ ಫೋನ್ ಆದ್ರೆ ಏನಪ್ಪ? ನೀವು ಅಕ್ಕ ಅಂತ ಹೇಳ್ತೀರ, ತಮ್ಮ ಆಗಿ ನೀವು ನನಗೆ ಒಂದು ಫೋನ್ ಕೊಡ್ಸೋಕ್ಕಾಗಲ್ಲ? ಐಫೋನ್. ತಮ್ಮಂಗೆ ಒಂದು ಫೋನ್ ಕೊಡ್ಸಕ್ಕಾಗಲ್ವಂತೆ ಇವ್ರ ಕೈಲಿ. ನಾನು ಅವ್ರಿಗೆ ತಮ್ಮ ಆಗಿ ಐಫೋನ್ ಅವರು ಕೊಡ್ಸ್ಬೇಕಂತೆ. ನಾನು ನೋಡಿ ಗಾಯ್ಸ್, ನಮ್ಮ ಹತ್ರ ಅಂದರೆ ಏನೂ ಇಲ್ಲ. ನಿಮ್ಮ ಫೋನ್ ಇನ್ನೊಂದು ನಿಮ್ಮ ಹತ್ರನೇ ಐತೆ, ನಮ್ಮ ಹತ್ರ ಅಂದರೆ ಏನೂ ಇಲ್ಲ ಅಪ್ಪ. ನಾವು ಅವ್ರು ಹೇಳಿ ಡೈರೆಕ್ಟ್ ನಾವು ಹೇಳ್ಬೇಕು ಕಾಸಿಲ್ಲ, ಪೈಸಾ ಇಲ್ಲ ಅಂತ ನನಗೆ ಹೊಡಿತವ್ರೆ. ಅಕ್ಕ ಆಗಿ ಒಂದು ಫೋನ್ ಕೊಡ್ಸೋಕ್ಕಾಗಲ್ಲ ಅವ್ರ ಕೈಲಿ. ಯಾವ ಸೀಮೆ ಅಕ್ಕ? ಏನೋ ಮುದಾ ಲಡ್ಡು ಅಲ್ಲ ಮುದಾ, ಅಕ್ಕ ಆಗಿ ಒಂದು ಫೋನ್ ಕೊಡ್ಸೋಕ್ಕಾಗಲ್ಲ ನನಗೆ. ಹಾಂ, ಯಾವ ಸೀಮೆ ಬಾಸು ಅವರು ಬತ್ತವ್ರೆ. ಕೀ ಎತ್ಕೊಳ. ನೋಡಿ ಗೈಸ್, ಇವಾಗ ನಾವೆಲ್ಲರೂ ಕೂಡ 4 ಜನ ಒಂದೇ ಗಾಡಿಲಿ ಹೋಗ್ತಾ ಇದ್ದೀವಿ. ನಾನು, ಸಂತು, ಆಮೇಲೆ ಪಾಪು, ಸಂತು ಅವ್ರ ಅಮ್ಮ. ಏನೋ ನನ್ನ ಮಗ ನನ್ನ ಕಾಲು ಚೆನ್ನಾಗಿ ಓಡಿಸ್ತಾ ಇವಾಗ. ಪಿಕ್ಚರ್ ಎಲ್ಲೂ ಓಡಾಗಲ್ಲ ಸಂತು ಅವರೇ. ಸ್ವಲ್ಪ ಹೋಗಿ. ನೀನೇನು ಪಾಪು ಅಲ್ಲ ಬಿಡು. ನೋಡಿ ಇದೇನು ಪಾಪು ಅಲ್ಲ ಗೈಸ್. ಚಾಕ್ಲೇಟ್ ತಿಂದಿದ್ದೆ ಅಲ್ಲಿ ನೋಡಿ ಗೈಸ್. ಒಂದು ಈ ಮಾಡ ಮೇಲಿದ್ರು ನಾವೆಲ್ಲರೂ
ಹೋಗ್ತಿದ್ದೀವಿ ಮೂವಿಗೆ. ಬಗೀರಾ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೇ ಶಿವವ್ರನ್ನ ಕರೆದ್ವಿ. ಶಿವವರು ನಿದ್ದೆ ಮಾಡಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಡ್ರಾಮಾ ಮಾಡ್ಕೊಂಡು ಅವರು ಬಂದಿಲ್ಲ. ಸೊ ಅದಕ್ಕೆ ಆಗ ಧೂಳು ನಾನು ಇವಾಗ ಏನು ಬರಲ್ಲ ಅಂತ ಅಂದು ಸಂತು ಫಾಕ್ಸ್ ಅವ್ರು ಏನೋ ನವಗ್ರಹ ಮೂವಿಗೆ ಹೋಗಿದ್ದಕ್ಕೆ ಈ ಮೂವಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಹಿಂಸೆಯಿಂದ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ನಮ್ಮ ಬಾಸ್ ಮೂವಿ ಬಿಟ್ಟು ಬೇರೆ ಯಾವ ಮೂವಿ ನೋಡಲ್ಲ ಅಂದರೂ ಇವರೇ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಫೋನ್ ಪೇ ಮಾಡ್ದೆ ಹಂಗೆ ಓಡೋಗ್ತಾನೆ ಗೈಸ್ ಇವನು. ಯಾಕ ಸಂತು ಫೋನ್ ಪೇ ಎಲ್ಲಿ ಪಾಪು. ಇವಾಗ ಇದೇ ಮೂವಿಗೆ ಗೈಸ್ ಬಂದಿರೋದು ಬಗೀರಾ ಮೂವಿ. ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಏನು ಯಾರು ಬಗೀರದಲ್ಲಿ ಯಾರು ಮಾಡೋರು ಹೇಳು? ಏನೋ ಗೊತ್ತಿಲ್ಲದೆ ಮೂವಿಗೆ ಬಂದ ಬರ ಇಲ್ಲಿ. ನಮ್ಮ ಡಿ ಬಾಸ್ಗೂ ಹುಷಾರಿಲ್ಲ ಪಾಪ ನಮ್ಮ ಬಾಸ್ಗೆ. ಏನೋ ಸರ್ಜರಿ ಮಾಡ್ಸೋಕ್ಕೆ ಬಟ್ ಇವ್ರು ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರಂತೆ. ಫಿಸಿಯೋಥೆರಪಿಯಿಂದ ಇಂಪ್ರೂವ್ ಮಾಡಿ ಅಂತ ಹೇಳ್ತಾರಂತೆ. ಅದಕ್ಕೆ ಈ ಸಂತು ಫಾಕ್ಸ್ ಅವ್ರು ಎಲ್ಲೋಗಿದಾರೋ ತಗೊಂಬರಕ್ಕೆ ಗೈಸ್. ನಂಗಂತೂ ಸಾಕಾಗಿದೆ. ಯಾವಾಗಲೂ ಮೂವಿಗೆ ಆನ್ ಟೈಮ್ ಕರ್ಕೊಂಡು ಹೋಗೋದೇ ಇಲ್ಲ. ಕೊಡಲಿ ಟಿಕೆಟ್ ತಗೊಂಡು ಬನ್ನಿ, ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಫ್ರೀಯಾಗಿ ಬಿಡ್ತಾರೆ. ಸ್ಟಾರ್ಟ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರೆ ಇವರು. ನಡಿ, ಸ್ಟಾರ್ಟ್ ಆಗಿಲ್ಲ ಇನ್ನು. ಏನಿದೆ ಅಂತ ಫಸ್ಟ್ ನೋಡ್ಬಿಡ್ತೀನಿ ತಿಂಡಿ, ಆಮೇಲೆ ನಿಂಗೆ ತಗೊಂಬರಕ್ಕೆ ಹೇಳ್ತೀನಿ. ವೀಲ್ ಚಿಪ್ಸ್ ತಗೋಬಾ, ಆಮೇಲೆ ಟೊಮೆಟೊ ಚಿಪ್ಸ್ ತಗೋಬಾ, ಆಮೇಲೆ ಇನ್ನೇನು ಅದೇನು ತಗೊಬನ್ನಿ ಬಾಸ್. ಆಮೇಲೆ ಇನ್ನೇನು ತಗೊಬಿಡ್ತೀರಾ? ಅಲ್ಲ ಇವ್ರು ಹೇಳಿದ್ನ ತಾವು ತಗೊಬರ್ಬೇಕಂತೆ. ನೋಡಿ ಯಾವ ರೂಲ್ಸು ಅಂತ ಅಂತಾರೆ. ಕ್ಯಾಮ್ರಾನೇ ಒರ್ಸೋಕ್ಕಾಯ್ತು. ಕ್ಯಾಮ್ರಾ ಒರೆಸ್ದೆ ಯಾವ್ದು ನಂಬರ್ ಕೊಟ್ರು ಅಂತಾನೆ ಗೊತ್ತಿಲ್ಲ ಇವರು. ಅದು ಯಾವ ನಂಬರ್ ಕೊಟ್ರು ಅಂತಾನೆ ಗೊತ್ತಿಲ್ಲ. ಎಲ್ಲಿರೋದು? ನನ್ನ ಗಂಡ 18ನೇ ವಯಸ್ಸಿನಿಂದಲೇ ಕೇಳಿ ತಿಂತಾ ಇದ್ರು. ನನ್ಗೆ ಅಂದಾಜೇ ಇರಲಿಲ್ಲ ಇದರಿಂದ ನಮ್ಮ ಜೀವನದಲ್ಲಿ ಮೇಲ್ ಕೊಟ್ಬಿಡೋರಂತೆ ಜನ ಇಲ್ಲ ಅಂತ. ಅವರಿಗೆ ಜೀವನದಲ್ಲಿ ಪ್ರತಿಯೊಬ್ಬರು ಯಾವುದೋ ಒಂದು ಕಾರಣಕ್ಕೆ ಹುಡ್ತಾರೆ. ಆದರೆ ಎಷ್ಟೋ ಜನ ಆ ಕಾರಣ ಗೊತ್ತಿಲ್ಲದೆ ಸತ್ತೋಗ್ತಾರೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲ ಯಾವ ಕಾರಣ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ನನಗೆ ಗೊತ್ತಾಗ್ತಾ ಇಲ್ಲ. ಫೈನಲಿ ಗಾಯ್ಸ್ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ. ಫುಲ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ. ಬನ್ನಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಪಿಕ್ಚರ್ ಇಂಟರ್ವ್ಯೂ ಬಿಟ್ಟಾದ್ಮೇಲೆ. ಸೊ ಗೈಸ್ ಇವಾಗ ಆ್ಯಕ್ಚುಲಿ ಇಂಟರ್ವ್ಯೂ ಬಿಟ್ಟಿದ್ದಾರೆ. ಮೂವಿ ಅಂತೂ ಫಸ್ಟ್ ಆಫ್ ಸಖತ್ ಸೈತಾಗಿದೆ. ಇವನಂತೂ ಭಯ ಪಡ್ಕೊಂಡ್ಬಿಟ್ಟವನೆ. ನಮ್ಮ ಆಂಟಿ ಅಂತೂ ಫುಲ್ ಫುಲ್ ಭಯ ಪಡ್ಕೋಬಾರ್ದು ಅಂತ ಇವಾಗ ಎಲ್ಲರಿಗೂ ಸ್ನ್ಯಾಕ್ಸ್ ತೊಗೊಬಂದಿದ್ದೀವಿ. ನಾನು ಸಂತು ಫಾಕ್ಸ್ ಅವರು ಎಷ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಏನೋ ಡಬ್ಬ ಕೆಲಸ ಮಾಡ್ಕೊಬಂದವ್ರೆ. ಏನು ಮಾಡ್ಕೊಬಂದ್ರು ಕೇಳಿ. ಉಪ್ಪು ಮಾಡ್ಕೊಬಂದಿದ್ದಾರೆ. ನಮಗೆ ಇಲ್ಲ ಪ್ಲೇಸ್ ನಂಗೆ ಮಾತ್ರ ಅಷ್ಟೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟಾಪ್ ಹೆಂಗಿದೆ ಅಂತ ಅಷ್ಟೇ. ಬನ್ನಿ ಗಾಯ್ಸ್. ನಾನು ಅಲ್ಲಿ ಕೂತಿದ್ದೆ, ಎಲ್ಲ ಪ್ಲೇಸ್ ಚೇಂಜ್ ಮಾಡ್ಬಿಟ್ಟು ಬರೋ ಅಷ್ಟಲ್ಲಿ. ನೀನು ದಯವಿಟ್ಟು ಮುಂದೆ ಹೋಗ್ಬೇಕು ಅಂತ ವಿನಂತಿ. ನೋಡಿ ಗಾಯ್ಸ್ ತಿಂತವ್ರೆ, ನನಗೆ ಕೊಡ್ದೇನೆ ಎಲ್ಲ ತಗೊಬಂದು. ಒಟ್ಟು ಫಸ್ಟ್ ಹಾಫ್ ಮಾತ್ರ ಮಸ್ತಾ ಇದೆ. ಇಂಟರ್ವಲ್ ಬಿಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಹೆಂಗಿದೆ ಅಂತ ನೋಡೋಣ. ಎಲ್ಲ ಅಟೋಟೇಜ್ ಹಾಕಿದ್ದಾರೆ ನೋಡಿ. ಇಲ್ಲೇ ನಿಂತವ್ರೆಲ್ಲ ಇಲ್ಲೇ ನಿಂತವ್ರೆ. ಮೂವಿ ಮಾತ್ರ ನಿಜ ಮಸ್ತಾಗಿತ್ತು. ಮಾತಾಡೋಂಗೆ ಇಲ್ಲ, ಸೈಕಾಗೈತೆ. ಹೆಂಗಿದೆ ಹೇಳಿ? ಹೆಂಗೈತಮ್ಮ ಮೂವಿ? ಚೆನ್ನಾಗಿದೆ. ಪಕ್ಕನಾ? ಹೆಂಗಿದೆ? ಭಯ ಆಯ್ತಮ್ಮ? ಚೆನ್ನಾಗೈತಾ ಅಂದ್ರೆ? ಸೊ ಗೈಸ್ ಫೈನಲಿ ಇವಾಗ ಸಂತು ಫಾಕ್ಸ್ ಅವ್ರ ಮನೆಗೆ ಬಂದಿದ್ದೀವಿ. ಇವಾಗ ನಾನು ಹೊರಡ್ತೀನಿ. ಇನ್ನೇನು ಊಟ ಮಾಡ್ಕೊಂಡು ಹೋಗು ಅಂತ ಆಂಟಿ ಹೇಳ್ತಾರೆ. ಸೊ ಊಟ ಮಾಡ್ಕೊಂಡು ಹೊರಡ್ತೀನಿ. ಸಂತು ಏನು ಹಾಕೋ ಹೆಂಗೆ ನೋಡ್ತೀರಾ? ಅವನಾಗಿದೆ ತಾನೆ.
ಮೂವಿ ಮಾತ್ರ ಗಾಯ್ಸ್ ನಿಜ ಹೇಳ್ತಾ ಅದು ಎಷ್ಟೆಲ್ಲ ಹೇಳ್ತೀರಾ ಇದೇ ಮೂವಿ ಏನಾದರೂ ನಮ್ಮ ಬಾಸ್ ಮಾಡಿದಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಮಾತು ಹೇಳೋದಕ್ಕಿಂತ ಇನ್ನೊಂದು ಏನು ಗೊತ್ತಾ ಹೇಳ್ತೀನಿ. ನಾವು ಇದು 7 ತಿಂಗಳಿಂದ ಯಾವುದೂ ಈ ಥರ ಮೂವಿನೇ ಬಂದಿಲ್ಲ ಅದೇ ಸೀರಿಯಸ್ಸಾಗೆ. ದರ್ಶನ್ ಅವ್ರು ಒಳಗಡೆಗೆ ಹೋದರು, ಬಟ್ ಆದರೆ ಅವರು ಹೋದ್ಮೇಲಂತೂ ಯಾವುದೂ ಈ ಥರ ಮೂವಿಗಳೇ ಬಂದಿಲ್ಲ, ನಾವು ನೋಡೋಕ್ಕೆ ಆಗಿಲ್ಲ. ಅದು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಅವ್ರು ತೆಗಿತಾಯಿದ್ರು ಅಷ್ಟೇ ಈ ಥರ ಮೂವಿನ. ಅದು ಬಿಟ್ಟರೆ ಸುದೀಪ್ ಅವರು ಅಷ್ಟೇ. ಯಶ್ ಅವ್ರದ್ದು ಇನ್ನೊಂದು ಬರಬೇಕು ಮೂವಿ, ಅದಕ್ಕೆ ವೆಯ್ಟಿಂಗು. ಅದು ಬಿಟ್ಟರೆ ಯಾರೋ 7 ತಿಂಗಳಲ್ಲಿ ಯಾರು ಮೂವಿನೇ ಕೊಟ್ಟಿಲ್ಲ ಗಾಯ್ಸ್ ಈ ಥರ. ನಿಜ ಸೂಪರಾಗಿದೆ ಅಂತ ಅಂದ್ಕೊಟ್ಟು ಬಗೀರ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಮಿಸ್ ಮಾಡಿಬಿಡಿ ಗಾಯ್ಸ್. ಫೈನಲಿ ಇವಾಗ ಮನೆ ಹತ್ರ ಬಂದಾದ್ಮೇಲೆ ಇವ್ನು ನೋಡ್ರಿ ಚೋಚೋ ತಿಂತವನೆ. ನನಗೂ ಒಂದು ಪೀಸ್ ಕೊಟ್ಟರು ಚೋಚೋನ, ತಿಂದೆ. ಇವ್ರು ನೋಡ್ರೆ ಮೇಡಮ್ ಅವರು ಟಿ ಮುಂದೆ ಕೂತ್ಕೊಬಿಟ್ಟವ್ರೆ, ಟಿ ವಿ ನೋಡ್ಕೊಂಡು. ನೋಡಿ ಮೂವಿ ಹೆಂಗಿತ್ತಮ್ಮ ನಿನ್ಗೆ ಅನಿಸ್ದಂಗೆ? ನಾನು ಹೇಳ್ದೆ, ನೀನು ಹೇಳು. ಸ್ಟಾರ್ಟಿಂಗ್ ಹೆಂಗೆ ಅನಿಸ್ತು ನಿನಗೆ? ಭಯ ಆಯಿತು ಅಂದರೆ ಫಸ್ಟ್ ಭಯ ಆಯ್ತು, ಭಯ ಆಯ್ತು. ಮತ್ತೆ ನೋಡ್ತಾ ಎಷ್ಟು ವರ್ಷ ಆಗಿತ್ತು ನೀನು ಥಿಯೇಟ್ರಿಗೆ ಹೋಗಿ? ಕಾಟ್ಯಾರ ಪಿಕ್ಚರ್ ಲಾಸ್ಟು ಇಲ್ಲ, ಇದು ಇವಾಗ ಇದಕ್ಕೆ ಹೋಗಿದ್ವ ನವಗ್ರಹ ರೀಸೆಂಟಾಗಿ ಇವಾಗ ಮುದ್ದಾ ಮಿಸು ಅವ್ರ ಹಾಗೆ. ನೀನು ಹೇಳ. ನವಗ್ರಹ ನೋಡಿಲ್ಲ, ಇವಾಗ ಬಗೀರ ನೋಡ್ದ. ಆಮೇಲೆ ಕಾಟೇರಾಗ ಹೋಗ. ನೆಕ್ಸ್ಟು ಹೋದ್ರೆ ಡೆವಿಲ್ಗೆ ಗಾಯ್ಸ್. ಇನ್ನ ಬೇಜಾನ್ ಬರ್ತದಂತೆ, ಆದರೆ ಬೇಜಾನ್ ಬಂದ್ರು ನೋಡೋಕ್ಕಲ್ಲ. ನನ್ನ ಫ್ರೆಂಡು ನನ್ನೂ ಕರೆಯಕ್ಕಿಲ್ವೇನೆ, ನಾನು ಬರ್ತಿದ್ನಲ್ಲ, ನೀವು ಹೊಟ್ಟೋಗಿದ್ರು ಅಂತ. ಯಾರು ಮಂಗಳ ಆಂಟಿನಾ? ಮಂಗಳ ನನಗೆ ಗೊತ್ತು ಹಿಂಗೆ ಅಂದಿರ್ತಾರ ಅಂತ, ಯಾಕಂದ್ರೆ ಥಿಯೇಟ್ರಲ್ಲಿ ಇದ್ದಾಗ ಫೋನ್ ಬಂತು 2 ಸಲ. ಬನ್ನಿ ಗಾಯ್ಸ್, ಇವ್ರು ಕೆಲಸ ಮಾಡ್ತವ್ರೆ ನೋಡಿ. ನಮ್ಮ ಮನೆಗೆ ಬನ್ನಿ ಅಂತ ಅಡ್ರೆಸ್ ಇಲ್ಲ ಅವ್ರಿಗೆ. ಇವನಂತೂ ತಿಂಡಿ ಪೋತ ತಿಂತಾನೆ ಇರ್ತಾನೆ, ತಿನ್ನೋದೇ ಒಂದು ಕೆಲಸ. ನಂಗೆ ಬೇಡ, ನಂಗೆ ಇಷ್ಟ ಆಗಿಲ್ಲ ಅದು. ಅದು ತಿಂದು ನೋಡಿ ಹೆಂಗೈತೆ ಅಂತ. ನಾನು ತಿಂದೆ, ಆಂಟಿ ಕೂಡ ನಂಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಈ ಉಪ್ಸಾರು ಅದು ಇದು ಕೊಟ್ಟರೆ ತಿಂತಾರೆ. ಅವ್ರು ಬಿಟ್ರೆ ಕಬಾಬು, ಇವಾಗ ಕಾರ್ತಿಕ್ ಆಗ್ಬಿಟ್ಟು ತಿಂತಾರ. ಕಬಾಬ್ ಕೊಟ್ರೆ ಮಾತ್ರ ಸರಿ ಪೋಣಿಸ್ತಾರೆ. ಕೇದಾರ್ನಾಥ್ ಹೋಗಿ ಬಂದಾದ್ಮೇಲೆ ಸೋಮವಾರ ಬಿಟ್ಟಾರೆ, ಬಟ್ ಆದರೆ ಸೋಮವಾರನೂ ಪೋಣಿಸ್ತಾರೆ. ಇವನಂತೂ ಏನು ಕೊಟ್ಟರು ಪೋಣಿಸ್ತಾ ಇರ್ತಾನೆ, ಅವ್ನು ಬಿಡಲ್ಲ. ಅದು ಎಷ್ಟಿತ್ತು ಎಲ್ಲ ಬಾಯಿ ಗಬ್ಬುಕ್ ಅಂತ ಹಾಕೊಳ್ತಾನೆ. ಗೈಸ್ ಇವಾಗ ಪಿಕ್ಚರ್ಗೆ ಹೋಗೋಕ್ಕೆ ಟೈಮ್ ಆಗೋಗಿತ್ತಲ್ಲ, ಸೊ ಹಂಗಾಗಿ ಹೋಗ್ಬಿಟ್ಟಿದ್ದು. ಇಲ್ಲಿ ನನ್ನ ಕೈಗೆ ಬಟ್ಟೆ ಕೊಡ್ತಾವ್ರು ನಮ್ಮ ಅಮ್ಮ, ಯಾವ್ದು ಹಾಕೊಳ್ಳಿ ಅಂತ. ಹಾಕೊಳ್ಳಿ ಅಂತ ಯಾವ್ದು ಹಾಕೋತೀಯ ನೋಡು. ಈ ಕಡೆ ಬಾ. ಅಯ್ಯೋ ಕ್ಯಾಮ್ರಾನೇ ಒರ್ಸಿಲ್ಲ ಗೈಸ್, ನಾನು ಹಂಗೆ ಮಾಡ್ಬಿಡ್ತಾ ಇದ್ದೀನಿ. ಇಲ್ಲಿ ಹಾಕೋ ಬರ್ತಾರೆ, ಹೋಗ್ಬಿಟ್ಟು ತೋರಿಸ್ತೀನಿ. ಏನು ಕೆಲಸ ಹಾಂ, ಏನು ಹೊಡಿಯೋದು ಹೇಳಿ? ಒದೆ ಆದರೂ ಹೆವಿ ಮಾತಾಡ್ತಾರೆ ಗಾಯ್ಸ್ ಇವರು. ಹಾಕ್ಲಿಕ್ಕೆ ನೋಡ್ರಿ ಹೆಂಗ ಅಂತ. ಇಲ್ಲ, ಅವರು ಅವ್ರ ಗಂಡ ಜಗಳ ಆಡ್ತಾರೆ ಇವತ್ತು. ನನ್ನ ಜೊತೆ ಅಂತೂ ಜಗಳ ಆಡಲ್ಲ, ಫಿಕ್ಸು. ಹೋಗಲ್ಲ ಇರುತ್ತೆ. ಐಫೋನ್ ಕೊಡಿಸ್ಬೇಕಾ ಬಸ್ ನಿಮಗೆ? ಜನ್ಮಕ್ಕೆ ಒಂದು ಅಕ್ಕ ಬಾಸ್ ಅಂತೆಲ್ಲ ಕರೀತೀಯ, ಜನ್ಮಕ್ಕೆ ಒಂದು ಫೋನ್ ಕೊಡ್ಸೋಕ್ಕಾಗಲ್ಲ. ಮುದ್ದನೂ ಅಕ್ಕ ಅಂತಾನೆ, ಮುದ್ದನ ಹತ್ರ ತಗ್ಸ್ಕೊಳ್ಳಿ. ಹೋಗಿ ಅಕ್ಕ. ಏನು ಕ್ಯೂಟಾಗಿ ಕಾಣಿಸ್ತು ಮುದ್ದ ಇವತ್ತು. ನಿನಗೆ ಯಾಕೆ ಹಾಂ, ನಿನಗೆ ಯಾಕೆ ಫೋನು? ಏನು ದುಬೈಯಲ್ಲಿ ಫೋನ್ ಯೂಸ್ ಮಾಡೋ ಥರ ಮುದ್ದ ಕೊಡ್ಸ್ತಾನೆ ತಗ್ಸ್ಕೊಂಬತ್ತೆ. ಹೋಗಿ ಅಲ್ಲೇ ಈ ಕಡೆ ಬಾ. ಅಲ್ಲೇ ಬಾ. ಅಪ್ಪಂಗೆ ತೋರಿಸ್ತೀನಿ ಬಾಯ್ಲಿ ಅಪ್ಪಂಗೆ ತೋರಿಸ್ತೀನಿ.
ಆಂಟಿ ಫುಲ್ ಸೆಕೆಂಡ್ ಪಿ ಹುಡುಗಿ ಚೆನ್ನಾಗೈತಾ? ಅಯ್ಯೋ ನಮಗೆ ನಾಚಿಕೆ ಚೆನ್ನಾಯ್ತು. ಇದೆಲ್ಲ ಮುದ್ದಕ್ಕೆ ಇದಾಕಿರೋದು ಗೈಸ್. ಇದೆಲ್ಲ ಮುದ್ದಕ್ಕೆ ಇದಾಕಿರೋದು ಇವನೇ ತರ್ಲೆ ಇವನೇ. ಚೆನ್ನಾಯ್ತಲ್ವಾ ಒಂಥರ? ಅದೇ ಇನ್ನೊಂಚೂರು ಇದಾಗ ತಗೋಬೇಕು ಅಷ್ಟೇ. ಸ್ವಲ್ಪ ಲೂಸ್ ಆಗಿ ತಗೋಬೇಕು. ಪ್ಯಾಂಟು ಅಷ್ಟೇ ಸ್ವಲ್ಪ ಲೂಸ್ ಆಗಿ ಹಾಕೋ. ಇಲ್ಲ ಪ್ಯಾಂಟ್ ಕರೆಕ್ಟ್ ಆಗೈತೆ ಅಂದ್ರೆ ಲೂಸ್ ಪ್ಯಾಂಟ್ ತಗೋಬೇಕು. ಏನ್ ಗೊತ್ತಾ ಆಂಟಿ, ಇಲ್ಲಿ ತನಕ ಬರುತ್ತೆ ಟಾಪು. ನಮ್ಮ ಅಮ್ಮ ನಾಳೆ ಮಾಡ್ತಾರದೆ ಇವರು ಗೈಸ್. ಇವರು ನಿಜ ಏನ್ ಹಾಕೊಡಾಗೆ ಅಸಹ್ಯವಾಗಿ ಏನ್ ಕಾಣಿಸ್ತಾ ಇಲ್ಲ. ಒಳ್ಳೆ ಸೆಕೆಂಡ್ ಪಿ ಹುಡುಗಿ ತರ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದೆ. ಅದೇ ಹೊಟ್ಟೆ ಬಂದಿದೆ ಅಷ್ಟೇ. ಸೆಕೆಂಡ್ ಪಿ ಹುಡುಗಿ ತರ ಕಾಣಿಸ್ತಾವ್ರೆ. ಲೂಸ್ ಹಾಕೊಂಡ್ರೆ ಗೊತ್ತಾಗಲ್ಲ. ಇನ್ನ ಲೂಸ್ ಹಾಕೊಂಡ್ರೆ ಅದು ಥೈರಾಯ್ಡ್ ಇಂದ ಹೊಟ್ಟೆ ಇರೋದು ನನಗೆ. ಥೈರಾಯ್ಡ್ ಇಂದ ಹೊಟ್ಟೆ ಇರೋದು. ಓಹೋ ನೋಡ್ಕೋ ನೋಡ. ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಹಾಕೋಬಾ ಗೈಸ್. ಫೈನಲಿ ಇವಾಗ 2ನೇ ಡ್ರೆಸ್ ಹಾಕೋ ಬರ್ತಾರೆ. ಹೆಂಗ್ ಕಾಣಿಸ್ತಾರೆ ಅಂತ ನೋಡೋಣ ಇರಿ. ಕಾಯ್ತಾ ಇರಿ ಹೆಂಗ್ ಹಾಕೋ ಬರ್ತಾರೆ, ಹೆಂಗಿರ್ತಾರೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ನಂದೇ ಫೋಟೋ ಹೆಂಗೈತೆ ಬಸ್. ಯಾವಾಗಲೂ ತೋರ್ಸಂಗಿಲ್ಲ ನಿಮಗೆ ಸಿಸ್ಟಮ್ನ. ಸೈಡಿಂದ ತೋರಿಸ್ಬೋತಾನೆ ಬಸ್. ಹೇಳಿ ಕಾಣಿಸ್ತಾ ಇದ್ರು ನಮ್ಮ ಆಂಟಿ ಸೂಪರ್ ಹೆಂಗ್ ಕಾಣಿಸ್ತಾ ಇದ್ರಂತೆ? ಚೆನ್ನಾಗಿ ಕಾಣಿಸ್ತಾ ಇದ್ರು ಆಂಟಿ. ಚೆನ್ನಾಗಿ ಕಾಣಿಸ್ತಾ ಇದ್ರ ಪಕ್ಕನ? ಇವಾಗ ನೆಕ್ಸ್ಟ್ ಹೆಂಗ್ ಕಾಣಿಸ್ಬೋದು? ಹೀರೋಯಿನ್ ತರ ಕಾಣಿಸ್ತಾರಂತೆ. ಯಾವ ತರನ? ರಚಿತಾರಾಮ್ ಅಂತೆ. ಬಾಮ ಆಯ್ತೇನಮ್ಮ? ಗೈಸ್ ಹಿಂಗೆ ಆಫ್ ಮಾಡಿರ್ತೀನಿ ಕ್ಯಾಮ್ರಾ. ಬಂದಿದ ತಕ್ಷಣ ಆನ್ ಮಾಡ್ತೀನಿ ರೀ. ಎಳಿತಾನೆ ಇವನು. ಎಳ್ದು ಹಾಕ್ಬಿಡ್ತೀಯ ಕಣ ನೀನು. ಇದು ತೋರ್ಸ್ಕೋಬಲ್ಲಿ. ಇದು ಇದು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಹೆಂಗ್ ಕಾಣಿಸ್ತವ್ರೆ ಅಂತ ಅಂದ್ಬಿಟ್ಟು. ಬ್ಯಾಡ್ ಕಮೆಂಟ್ ಮಾಡಿದ್ರೆ ನಾನೇನು ತಲೆ ಕೆಡ್ಸ್ಕೊಳ್ಳೋಣ. ನಿಮ್ಗೆ ಇಷ್ಟ ಮಾಡ್ಕೊಳ್ರಿ. ಯಾರ್ಯಾರು ಅಮ್ಮ ಚೆನ್ನಾಗಿ ಕಾಣಿಸ್ತಾರ ಇಲ್ವಾ ಅಂತ ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಲೂಸ್ ಪ್ಯಾಂಟ್ ಲೂಸ್ ಶರ್ಟ್ ಹಾಕೊಂಡ್ರೆ ಸಾಕು. ಅಯ್ಯೋ ಅಯ್ಯೋ ಅಮ್ಮ ಸ್ಮೈಲ್ ಎಲ್ಲ ಕೊಡ್ತವ್ರೆ. ಚೆನ್ನಾಗಿದೆ ಪ್ರಾಮಿಸ್. ಕಾಲ್ ಮೇಲೆ ಕಾಲ ಹಾಕೊಳಮ್ಮ ನೋಡೋಣ ಹೆಂಗ್ ಕಾಣಿಸ್ತ. ನಮ್ಮ ಅಮ್ಮಗೆ ಒಂಥರ ಖುಷಿ. ಹಿಂಗೆ ಒಂದ್ ದಿವ್ಸನೂ ಹಾಕ್ಸಿಲ್ಲ ಬಿಡ್ರಿ ಈ ತರ ಎಲ್ಲ. ಇವತ್ತೇ ಹಾಕ್ಸ್ತಾ ಇರೋದು. ನಮ್ಮ ಅಣ್ಣ ಏನಾರು ನೋಡ್ಬಿಟ್ರೆ ಆಶ್ಚರ್ಯ ಪಟ್ಬಿಡ್ತಾನೆ. ನಮ್ಮ ಅಮ್ಮ ಹಿಂಗ ಹಾಕ್ಬಿಟ್ಟವ್ರೆ ಅಂತ ಪಕ್ಕ ಪಿಕ್ಸು. ನೋಡಿ ಗೈಸ್ ಇದು ಹೆಂಗೈತೆ ಫೋಟೋ. ಸ್ಟೋರಿ ಹಾಕ್ತೀವಲ್ಲ ನಾವು ವಾಟ್ಸ್ಆಪ್ ಅಲ್ಲಿ, ಅವಾಗ ಅಣ್ಣ ನೋಡೇ ನೋಡುತ್ತೆ. ಇರಿ ಗೈಸ್ ಫೋಟೋ ಹಿಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಗೈಸ್. ಏನಂತ ಅಂದರೆ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಅಂತ ಅಂದರೆ ನಮ್ಮ ಬಾಸ್ ಅವ್ರ ಮನೆಗೆ ಬಂದಿದ್ದೀನಿ. ಅದೇನೋ ತುಳಸಿ ಹಬ್ಬ ಅಂತ ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾನು ಬಂದಿದ್ದೀನಿ ರೆಡಿ ಆಗ್ಬಿಟ್ಟು. ಅವ್ರೇನು ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ನೋಡಿ ಜಗಳ ಆಡ್ತವ್ರೆ ಅವ್ರು. ಅಲ್ಲಿ ಮಲ್ಗವ್ರೆ. ಇವರಿಗೆ ಅಡುಗೆ ಮಾಡ್ತವ್ರೆ. ಮಖ ತೊಳಿದೇನೆ. ಅವ್ರ ಯಜಮಾನ್ರು ಅಲ್ಲಿ ಮಲ್ಗವ್ರೆ ನೋಡಿ. ಕಾಫಿ ಮಾಡಬೇಕಂತೆ. ಕಾಫಿ ಮಲ್ಗವ್ರೆ. ಬನ್ನಿ ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ವ್ಲಾಗ್ನ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ. ನೆಕ್ಸ್ಟು ಅವ್ರ ವ್ಲಾಗಲ್ಲಿ ಬರುತ್ತೆ. ತುಳಸಿ ಹಬ್ಬಕ್ಕೆ ಪೂಜೆ ಮಾಡೋದೆಲ್ಲ ಅವ್ರ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾರೆ. ಸಮೋಸ ಕೊಡಿಸ್ತವ್ರೆ ನೋಡಿ. ಸಮೋಸ ಕೊಡಿಸ್ತವ್ರೆ ಅವ್ರ ಹೆಂಡತಿಗೆ ಸಮೋಸ ಕೊಡಿಸ್ತವ್ರೆ ಗಾಯ್ಸ್.
ಇವರು ಸಮೋಸ ಬೇಕು ಅಂತ ಇಲ್ಲಿ ಅಂದ್ಬಿಟ್ಟು ನೋಡಿ ಜಾಗ ಎಳ್ನೀರೆಲ್ಲ ಕೊಚ್ಚಾಕ್ಬಿಟ್ಟು ಹೆಂಗ್ ಗಲೀಜ್ ಮಾಡಿದ್ದೆ ಸಂತು ಎತ್ತರ ಸರಿ ಮರದಿಂದ ಕುಡ್ದಿದ್ದು ನೀವು ತಾನೇ. ಕುಡ್ದಿದ್ ನಾನೇ ಹೆಚ್ಚಿದಿಂಗ ನೀನು ಕೊಚ್ಚೋದು. ಮನೇಲಿ ಕನ್ನಡಿ ಐತೆ, ಅಲ್ಲಿ ಬಂದು ಎಣ್ಣೆ ಹಾಕೊಳ್ರಿ ಅಂದ್ರೆ ಇಲ್ಲ ಹಾಕೋತವ್ರೆ ಎಣ್ಣೆ. ಕೂದಲೆಲ್ಲ ಉದ್ರಲ್ವಾ, ಮನೆ ಹೊಡ್ಸಿಲ್ವ ಇವಾಗ? ಸಮೋಸ ತಗೋಬರಕ್ಕೆ ಹೋಗೋರೆ ಅವ್ರು ತುಂಬ ತಗೋಬರ್ಬಾರ್ದು ಅಲ್ಲಿಂದ ಇಲ್ಲಿಗೆ. ನೋಡಿ ಗೈಸ್ ಅಲ್ಲಿ ತಗೋತವ್ರೆ, ಇವ್ರಿಗೆ ಹೇಳಿದ ತಕ್ಷಣ ಆಗೋಗ್ಬಿಡ್ಬೇಕಲ್ಲ. ಅಜೀಬ್ ಮಾಡ್ತಾವ್ರು ನನಗೆ. 15 ರೂಪಾಯಿ ಇದೆಯಲ್ಲ, ಬೇಗ ಹೇಳು. 15 ರೂಪಾಯಿನಾ? ಸರಿ ಮಾಡ್ತೀನಿ ರೀ. ಇರಿ ಗೈಸ್, ಫೋನ್ ಕವರ್ ಮಾಡ್ತೀನಿ. ಗೈಸ್ ಏನು ಗೊತ್ತಾ ಗೈಸ್, ನಾನು ಸಮೋಸ ತಗೋಬೇಕು ಅಂತ ನಿಲ್ಸ್ಕೊಂಡೆ. ಇವನ್ಗೆ ಸಂತು ಫಾಕ್ಸ್ಗೆ ಮತ್ತು ಶಿವುಗೆ ಅವ್ರ ಜನ್ಮಕ್ಕೆ ಥೂ ಅಂತ ಒಗಿಬೇಕು. 15 ರೂಪಾಯಿ ಅಕೌಂಟಲ್ಲಿ ಇಟ್ಕೊಂಡಿಲ್ಲ ಫೋನ್ಪೇಲಿ. ಇನ್ನು ಯಾವ ಲೆವೆಲ್ಗೆ ಈ ನನ್ನ ಮಗ ಅಕ್ಕ ಅಂತ ನೋಡ್ಕೊತಾನೆ, ಆ ನನ್ನ ಮಗ ಹೆಂಡತಿ ಅಂತ ನೋಡ್ಕೊತಾನೆ, ನನಗಂತೂ ನಿಜ ಗೊತ್ತಾಯ್ತಲ್ಲ. ಅವನಿಗೆ ಟೆಕ್ನಿಕಲ್ ಇಶ್ಯೂ ಅಂತೆ ಸಾಹೇಬ್ರಿಗೆ. ಅಲ್ಲ, ನಂದು ಟೆಕ್ನಿಕಲ್ ಇಶ್ಯೂ ಬಂದರೆ ಏನು ಮಾಡೋಕ್ಕಾಗುತ್ತೆ ಗೈಸ್? ರಾಯ ನನಗೂ ಸುಳ್ಳು, ಅವನ ಹತ್ರ ಕಾಸಿಲ್ಲ ಅಂತ ಅವನೇ ಹೇಳ್ದ. ಇಲ್ಲಪ್ಪ ಸಜೀವ್ ಹೋಗ್ಬಿಡ್ತೀನಿ, ಕಟ್ ಮಾಡಿ ಬಸ್. ಅಲ್ಲ, ಅಕ್ಕ ಅಂತ ಅಂದ್ಬಿಟ್ಟು ಐಫೋನ್ ಕೊಡ್ಸಿಲ್ಲ, ಅಲ್ಲ ಸಮೋಸ ಕೊಡ್ಸಿಲ್ಲ ಅಂತ ಅಂತಾರೆ. ಅವ್ರು ಒಂದು ಅಕ್ಕ ಆಗ್ಬಿಟ್ಟು ಒಂದು ಐಫೋನ್ ಕೊಡ್ಸಕ್ಕಾಗಿಲ್ವಾ? ಐಫೋನ್ ಆದ್ರೆ ಅಷ್ಟು 1000 ರೂಪಾಯಿ, ನಿಮ್ಗೆ 15 ರೂಪಾಯಿ ಇಲ್ವಲ್ಲ ಬಾ, 15 ರೂಪಾಯಿ ನಿಮ್ಮ ಹೆಸ್ರಲ್ಲಿ ಕೊಡ್ಸ್ಬೇಕಾಗಿತ್ತು. 50 ರೂಪಾಯಿ ಕೊಡಿಸ್ತೀನಿ. ನನ್ನ ಹೆಸರಿಗೆ ನಾನು ಎತ್ತಿರೋ ಅಪ್ಪ ಅಮ್ಮಂಗೂ ಲೋನ್ ಕೊಡ್ಸಲ್ಲ. ನಡಿ, ಈ ಲೋನ್ ವಿಷಯಕ್ಕೆ ಮಾತ್ರ ನಾನು ಒಡ ಹುಟ್ಟೋರ್ನೇ ನಂಬಲ್ಲ. ಎಣ್ಣೆ ಇಲ್ಲ ಹಾಕೊಳ್ಳೋದನ್ನ ನೋಡಿದ್ದೀನಿ, ಕತ್ಕಾಕೊಂಡಿರೋ ಏಕೈಕ ವ್ಯಕ್ತಿ ನೀವು ಒಬ್ರೆ. ಇಲ್ಲಿ 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 ನೋಡಿ, ಇಲ್ಲಿ ನಮ್ಮ ಅಮ್ಮನ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ ಗೈಸ್? ನಮ್ಮ ಅಮ್ಮನ ಬಟ್ಟೆ ಹಾಕೊಂಡವ್ರೆ. ನಂದು ಆಂಟಿ ಕೊಟ್ಟಿದ್ದು ಒಂದ್ಸಲ ಹಾಕೊಂಡು ನೋಡಿ ಆಂಟಿ ಅಂತ. ಇನ್ನ ನನ್ನ ಮಗ ಮೂದೇ, ನನ್ನ ಮಗ 30 ಫೋನ್ ಇದೆ. ಸಮೋಸ ತಗೊಂಡು ಒಬ್ರೇ ತಿಂತವ್ರೆ. ಕೊಡ್ಬೇಕು ಅಂತ ಅನ್ಸಲ್ವಾ ನೀವು? ಅದಕ್ಕೆ ನೀವು ತಿನ್ನೋದಾ? ನಾವು ಗಿಂತೀವಿ ರೀ. ಆಯ್ತು, ಇವರು ಮಾತ್ರ ನೋವಾಗದು, ನಮ್ಗೆ ನೋವಾಗಲ್ವಾ? ಫ್ರೆಂಡ್ಸ್, ಫೈನಲಿ ವ್ಲಾಗ್ ಇಲ್ಲಿಗೆ ಮುಗ್ದಿದೆ. ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಅವ್ರು ಅಲ್ಲಿ ಕೆಲಸ ಮಾಡ್ತವ್ರೆ. ನನಗೆ ತುಳಸಿ ಹಾಕೋ ಕೆಲಸ ಕೊಟ್ಟಿದ್ದಾರೆ. ತುಳಸಿ ತರಿಸ್ಬಿಟ್ಟು ನಾನು ತುಳಸಿ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಹೇಳಿ, ನಾನೇನು ನಿನ್ನ ಬ್ಲಾಗ್ ನೀನು ಹೇಳ್ಕೊ. ನಿಮ್ಮ ವ್ಲಾಗ್ ನಾನು ಹೇಳ್ತೀನಾ? ಹೇಳು. ಸರಿ ಆಯಿತು. ಯಾರ್ಯಾರಿಗೆ ಈ ಬ್ಲಾಗ್ ಇಷ್ಟ ಆಗಿದೆ, ಬಗೀರಾ ಮೂವಿ ಇಷ್ಟ ಆಗಿದ್ರೆ ಹೋಗಿ ನೋಡ್ಕೊಬನ್ನಿ. ಅಲ್ಲ, ನಮ್ಗೆ ಇಷ್ಟ ಆಗಿದೆ, ಹೋಗಿ ನೋಡ್ಕೊಬನ್ನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಎಲ್ಲರೂ ಶೇರ್ ಮಾಡಿ. ಲವ್ ಯು ಆಲ್. ಬಾಯ್. ನಿಮ್ಮ ಬ್ಲಾಗ್